ಎವ್ರಿವನ್, ವೆಲ್ಕಮ್ ಟು ವಿನೀಸ್ ಗ್ಯಾಲರಿ. ಇವತ್ತು ನಾವು ವಿರಾಟ್ ಅವರ ಗ್ರೂಮಿಂಗ್ ಸೆಷನ್ಗೆ ಹೋಗ್ತಾ ಇದ್ದೀವಿ. ನೋಡಿ ವಿರಾಟ್ ಹೇಗಿದ್ದಾರೆ ಅಂತ. ಬಿಯರ್ಡ್ ಮಾಡಿಸಿಲ್ಲ, ಹೇರ್ ಕಟ್ ಮಾಡಿಸಿಲ್ಲ, ಫುಲ್ಲು 3 months ಆಯ್ತಾ? 3-4 ತಿಂಗಳಿಂದ ಅವ್ರು ಹೀಗೆ ಇದ್ದಾರೆ. ಸೊ ಹೋಗ್ತೀವಿ ಇವತ್ತು. ಸುಮಾರು ಸರ್ವಿಸಸ್ ಇದೆ ಅವ್ರದ್ದು. ಅದನ್ನೆಲ್ಲ ಮುಗಿಸಿ ಅವ್ರು ಆಮೇಲೆ ಹೇಗೆ ಕಾಣಿಸ್ತಾ ಇದ್ದಾರೆ, ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವತ್ತು ನಾವು ಬಂದಿರೋದು ವಿಂಗ್ಸ್ ಹೇರ್ ಸ್ಟುಡಿಯೋಗೆ. ಇದು RR ನಗರಲ್ಲಿದೆ. RR ನಗರಲ್ಲಿ ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ ಇದೆ ನೋಡಿ, ಅದ್ರ ಎದುರುಗಡೆನೇ ಇದೆ. ಸರ್ವಿಸ್ ವೈಸ್ ಹೇಳೋದಾದರೆ ದಿಸ್ ಸಲೂನ್ ಈಸ್ ಒನ್ ಆಫ್ ದ ಬೆಸ್ಟ್ ಸಲೂನ್ಸ್ ಇನ್ RR ನಗರ್. ಬನ್ನಿ, ನಾನು ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇವತ್ತು ನಮ್ಮ ವೀರದು ಸುಮಾರು ಸರ್ವಿಸಸ್ ಇದೆ ನೋಡಿ. ಇವಳೆ ಆದಿಮಾನವ ಥರ ಆಗಿಬಿಟ್ಟಿದ್ದಾರೆ. 3 months ಏನೂ ಮಾಡಿಸಿಲ್ಲ. ಸೊ ನಾನು ಹೇಳಿದ್ದೀನಿ ಅವ್ರಿಗೆ ಏನೇನು ಮಾಡಬೇಕು ಅಂತ. ಬಾಬಿ ಅಂತ ಇವರು ಸ್ಟೈಲಿಸ್ಟ್, ಇವ್ರಿಗೆ ನಾನು ಡೀಟೇಲಾಗಿ ಹೇಳಿದ್ದೀನಿ ಅವ್ರಿಗೆ ಏನೇನು ಸರ್ವಿಸಸ್ ರಿಕ್ವೈರ್ಡ್ ಇದೆ ಅಂತ. ಸೊ ನೋಡೋಣ ಬಿಫೋರ್ ಹೀಗೆ ಕಾಣಿಸ್ತಾ ಇದ್ದಾರೆ, ಆಫ್ಟರ್ ಹೇಗೆ ಕಾಣಿಸ್ತಾರೆ ಅಂತ. ಫಸ್ಟ್ ವಿರಾಟ್ ಹೇರ್ ಸ್ಪಾ ಮಾಡಿಸೋದಕ್ಕೆ ಮತ್ತು ಹೇರ್ ಕಟ್ಟಿಗೆ ಕೂತ್ಕೊಂಡ್ರು. ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆ ಯಾವ ಥರ ಹೇರ್ ಕಟ್ ಬೇಕು, ಬಿಯರ್ಡ್ ಹೇಗಿರಬೇಕು ಅಂತ ಆಲ್ರೆಡಿ ತೋರಿಸಿದ್ದೀನಿ. ಹಾಗೆ ಗ್ಯಾಪಲ್ಲಿ ನಂದು ಒಂದಷ್ಟು ಸರ್ವಿಸಸ್ ಇತ್ತು, ಅದನ್ನು ಮಾಡಿಸ್ಕೊಂಬಿಟ್ಟೆ. ನನಗಿಲ್ಲಿ ಹೇರ್ ಸ್ಪಾ ಮಾಡಿಸೋದು ತುಂಬ ಇಷ್ಟ. ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅವ್ರು ಕೊಡೋ ಮಸಾಜ್ ಹಾಗೆ ಆಫ್ಟರ್ ಟ್ರೀಟ್ಮೆಂಟ್ ಕೂಡ ಹೇರ್ ಎಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಹಾಗೆ ನಾನು ಪೆಡಿಕ್ಯೂರ್ ಕೂಡ ಮಾಡಿಸ್ದೆ. ನನಗೆ ಸರ್ವಿಸ್ ಕೊಟ್ಟಿದ್ದು ಇವರು. ಶಿ ವಾಸ್ ಸೋ ಫ್ರೆಂಡ್ಲಿ. ನಗ್ನಗ್ತಾ ಮಾತಾಡಿಸ್ಕೊಂಡು ಸರ್ವಿಸ್ ಕೊಟ್ಟರು. ವಿರಾಟು ಪೆಡಿಕ್ಯೂರ್ ಮಾಡಿಸಿದ್ರು. ನಾನು ಅವರಿಗೆ ಬರೀ ಡಿಟ್ಯಾನ್ ಮಾಡಿ ಅಂತ ಹೇಳಿದ್ದೆ, ಬಟ್ ಅವರು ಕ್ಲೀನಪ್ ಕೂಡ ಮಾಡಿದ್ರು. ಅವರ ಸ್ಕಿನ್ ಡ್ರೈ ಆಗಿದೆ ಅಂತ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ವಿರಾಟ್. ತೋರಿಸ್ತೀನಿ ನೋಡಿ. ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಹಿ ಈಸ್ ಲುಕಿಂಗ್ ಸೋ ಸ್ಮಾರ್ಟ್. ನಾನು ಹೇರ್ ಕಟ್ ಏನೂ ಮಾಡಿಸಿಲ್ಲ, ಬರೀ ಹೇರ್ ಸ್ಪಾ ಮಾಡಿಸಿದ್ದು ಆ್ಯಂಡ್ ಸೆಟ್ಟಿಂಗ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಐ ಜಸ್ಟ್ ಲವ್ ದೇರ್ ಸರ್ವಿಸ್, ಸ್ಪೆಷಲಿ ಹೇರ್ ಸ್ಪಾ ಆ್ಯಂಡ್ ಹೇರ್ ಕಟ್ಟು ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಈ ಸಲ ರಿಕ್ವೈರ್ಮೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ಮಾಡಿಸಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವಿಂಗ್ಸ್ ಹೇರ್ ಸ್ಟುಡಿಯೋಗೆ ಬಂದಿದ್ದೀವಿ. RR ನಗರಲ್ಲೇ ಒನ್ ಆಫ್ ದ ಬೆಸ್ಟ್ ಸಲೂನ್ಸ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಗಿರಿನಗರಲ್ಲಿ ಒಂದು ಬ್ರ್ಯಾಂಚ್ ಇದೆ ಇವ್ರದ್ದು, ಮತ್ತು ಕನಕ್ಪುರದಲ್ಲಿ ಒಂದು ಬ್ರ್ಯಾಂಚ್ ಇದೆ ಆ್ಯಂಡ್ RR ನಗರಲ್ಲಿ ಒಂದು ಬ್ರ್ಯಾಂಚ್ ಇದೆ. ನಾನು ಗಿರಿನಗರಕ್ಕೆ ಹೋಗಿದ್ದೀನಿ, ಅಲ್ಲಿ ಸರ್ವಿಸ್ ತೊಗೊಂಡಿದ್ದೀನಿ. ಸೊ ನಂಗೆ ತುಂಬ ಇಷ್ಟ ಆಯಿತು. ಇವತ್ತು RR ನಗರಕ್ಕೆ ಬಂದಿದ್ದೀವಿ. ನೀವೂ ಗಿರಿನಗರಲ್ಲಿ ಬಂದಿದ್ರಿ ಅಲ್ವಾ? ನಾನು ಬಂದಿದ್ದೆ, ಬಟ್ ಅಲ್ಲಿ ಸರ್ವಿಸ್ ತೊಗೊಂಡಿರಲಿಲ್ಲ. ನೀವೆಲ್ಲ ನಂದು ಟ್ರಾನ್ಸ್ಫಾರ್ಮೇಷನ್ ನೋಡ್ತಿರ್ಬೋದು. ಬಾಬಿ ಅಂತೂ ಎಕ್ಸಲೆಂಟಾಗಿ ನನಗೆ ಸ್ಟೈಲ್ ಮಾಡಿದ್ದಾರೆ. ಹೌದು, ಇವ್ರದ್ದು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವ್ರು ಒಂದು 3 months ಏನೂ ಮಾಡಿಸೇ ಇರಲಿಲ್ಲ. ಅದಕ್ಕೇ ನಾವು ಈ ಸಲೂನ್ನ ಚೂಸ್ ಮಾಡಿದ್ವಿ, ಇಲ್ಲೇ ಮಾಡಿಸ್ಬೇಕು ಅಂತ. ಆ್ಯಂಡ್ ನಾನು ಸುಮಾರು ಕಡೆ ಹೇರ್ ಸ್ಪಾ ಮಾಡಿಸಿದ್ದೀನಿ, ಬಟ್ ಇಲ್ಲಿ ಹೇರ್ ಸ್ಪಾ ಬೆಸ್ಟ್ ಅಂತ ಹೇಳ್ತೀನಿ. ನೀವೂ ಅಷ್ಟೇ ಒಂದು ಸಲ ಇಲ್ಲಿ ಬಂದು ಹೇರ್ ಸ್ಪಾ ಟ್ರೈ ಮಾಡಿ. ಆ್ಯಂಡ್ ಆಲ್ಸೋ ಹೇರ್ ಕಟ್, ಬಾಬಿ ಅವ್ರು ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ. ಆ್ಯಂಡ್ ಹೇರ್ ಸ್ಪಾ ಅಂತೂ ನನಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲೇ. ಸೊ ನೀವು ಬಂದು ಟ್ರೈ ಮಾಡಿ. ಐ ಆಮ್ ಶ್ಯೂರ್ ಯು ವಿಲ್ ಲವ್ ಇಟ್. ಒಳ್ಳೆ ಸರ್ವಿಸು, ಫಾಸ್ಟ್ ಸರ್ವಿಸು. ಬಾಬಿ ಅಂತೂ ಒಂದು ಮ್ಯಾಕ್ಸಿಮಮ್ 15 to 20 minutes ನನಗೆ ಹೇರ್ ಕಟ್ಟು ಬಿಯರ್ಡ್ ಎರಡೂ ಸೆಟ್ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು. ನಾನು ಪೆಡಿಕ್ಯೂರ್ ಮಾಡಿಸಿದೆ ಆ್ಯಂಡ್ ಹೇರ್ ಸ್ಪಾ ಮಾಡಿಸಿದೆ, ಹೇರ್ ಕಲರ್ ಕೂಡ ಮಾಡಿಸಿದೆ, ಡಿಟ್ಯಾನ್ ಮಾಡಿಸಿದೆ. ತುಂಬ ಸರ್ವಿಸ್ ಇತ್ತು. ಎಲ್ಲ ಸರ್ವಿಸು ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಸ್ಟಾಫ್ ಕೂಡ ಸಖತ್ತಾಗಿ ಟ್ರೀಟ್ ಮಾಡಿದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಮಿಸ್ ಮಾಡದೆ ನೀವು ವಿಂಗ್ಸ್ ಹೇರ್ ಸ್ಟುಡಿಯೋನ ವಿಸಿಟ್ ಮಾಡಿ. ಹೌದು, ಆ್ಯಂಡ್ ಸ್ಟಾಫ್ಸ್ ಅಷ್ಟೇ ತುಂಬ ಫ್ರೆಂಡ್ಲಿ ಇದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು ಹೇರ್ ಸ್ಟುಡಿಯೋ. ನೀವು ವಿಸಿಟ್ ಮಾಡಿ. ಐ ಆಮ್ ಶ್ಯೂರ್ ಮಸ್ಟ್ ವಿಸಿಟ್ ಸ್ಟುಡಿಯೋ. ಆ್ಯಕ್ಚುಲಿ ಹೌದು, ಮಸ್ಟ್ ವಿಸಿಟ್. ನೀವೆಲ್ಲ ಮಾಡಬೇಕಾಗಿರೋದು. ತುಂಬ ಚೆನ್ನಾಗಿದೆ ಸರ್ವಿಸ್ ಎಲ್ಲ. ಥ್ಯಾಂಕ್ ಯು.